ಹಲೋ ಹಾಯ್ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು GS Explorer 007. ಮೊದಲು ಬೇರೆ ಹೆಸರಿತ್ತು, ಈಗ ಬೇರೆ ಹೆಸರಿದೆ. ಕಾರಣಾಂತರಗಳಿಂದ ಚೇಂಜ್ ಮಾಡಿದ್ದೀವಿ. ಯಾರು ತೊಂದರೆ ತಗೋಬೇಡಿ. ಅದೇ ವಿಡಿಯೋ, ಅದೇ ಹುಡುಗ, ಎಲ್ಲನೂ ಒಂದೇ. ಸೊ ಇವತ್ತು ನಾವು ಎಲ್ಲರೂ ಪ್ಲ್ಯಾನ್ ಮಾಡಿದ್ದು, ನಾನು ಮತ್ತು ನನ್ನ ಡಿಗ್ರಿ ಕ್ಲಾಸ್ಮೇಟು ಜಯದೇವ್ ಅಂತ, ಇಲ್ಲೇ ನಮ್ಮ LRT ಅವರೇ. ನಾನು ಅಸಂಖ್ಯವನು. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು, GS Explorer 007 ಅಂತ. ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಟ್ನೆಗುಂಡಿ ವಾಟರ್ ಫಾಲ್ಸ್ಗೆ. ಇಲ್ಲಿ ಚಿಕ್ಲಿ ಫಾಲ್ಸ್ ಮುಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಫಾಲ್ಸ್ ಬರೋದೇ ಬೆಟ್ನೆಗುಂಡಿ. ಅಲ್ಲಿ ಒಂದು ಲೆಫ್ಟ್ ಸೈಡ್ಗೆ ಈ ಥರ ಅಂಗಡಿಗಳಿದಾವೆ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸ್ಯಾಟರ್ಡೆ ಸಂಡೇ ಬಂದ್ ಮಾಡಿರ್ತಾರೆ. ನಾವು ಆ್ಯಕ್ಚುಲಿ ಸ್ಯಾಟರ್ಡೆ ಹೋಗಿದ್ದು. ಈ ಹುಡುಗರು ಒಂದು 10 ರೂಪಾಯಿ ಕೊಟ್ವಿ, ಯಾಕಂದ್ರೆ ಅವರು ಪಟ್ಟಿ ಬಿಡ್ತಾ ಇದ್ರು. ಮತ್ತೆ ಗಾಡಿಗೆ ಒಂದು ಸ್ವಲ್ಪ ಕೊಟ್ಟು ಒಳಗಡೆ ಹೋದ್ವಿ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿದ್ರೆ ರೋಡು ಹಿಂಗಿತ್ತು. ಯಾಕಂದ್ರೆ ಅಡ್ವೆಂಚರ್ ಗಾಡಿ ತಂದಿದ್ದೀವಿ, ರೋಡ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಜಯದೇವ್ ಹೇಳ್ದ. ನಾನು ತಂದಿದ್ದೀನಲ್ಲ, ಏನು ಮಾಡೋಕ್ಕಾಗಲ್ಲ, ಒಡೆಯ ನಡಿ ಅಂತ ಒಳಗಡೆ ತಗೊಂಡು ಹೋದ್ವಿ. ಇದು ಫುಲ್ಲು ಆಫ್ ರೋಡು, ಅಷ್ಟೇನು ಡಿಫಿಕಲ್ಟಿ ಲೆವೆಲ್ಲು. ಆ ಕಡೆ ಈ ಕಡೆ ಬಿದ್ದರೆ ಜೀವ ಹೋಗುತ್ತೆ ಅನ್ನೋದೇನಿಲ್ಲ. ಫುಲ್ ಫಾರೆಸ್ಟ್ ಏರಿಯಾ, ನೀವು ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಸ್ವಲ್ಪ ಕಲ್ಲು ಮುಳ್ಳು ಪಂಚರ್ ಎಲ್ಲ ಆದರೆ ಕಷ್ಟ ಅಷ್ಟೇ. ಅದನ್ನು ಬಿಟ್ಟರೆ ನೀವು ಫುಲ್ಲು ನಿಸರ್ಗದ ಸೌಂದರ್ಯವನ್ನು ಆರಾಮಾಗಿ ಸವಿತಾ ಹೋಗ್ಬೋದು. ನೀವು ನೋಡ್ತಾ ಇದ್ರಿ, ನಾವು ಆ್ಯಕ್ಚುಲಿ ಯೂಸ್ ಮಾಡ್ತಿರೋದು 360X3 ಕ್ಯಾಮ್ರಾ, Insta360 ಪ್ಲಸ್ ಗೋಪ್ರೋದು ಸ್ವಲ್ಪ ಫುಟೇಜಸ್ ಇದಾವೆ. ಹಿಂಗೆ ಒಳಗಡೆ ಹೋಗ್ತಾ ಇದ್ವಿ. ಅಲ್ಲಿ ಒಂದು ರೋಡ್ ನೋಡಿದ್ವಿ. ಆ್ಯಕ್ಚುಲಿ ಹಂಗೆ ಹೋಗ್ಬೇಕು ನಡ್ಕೊಂಡು ಹೋಗೋರು. ಬಟ್ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಒಬ್ಬ ಮುತ್ತೆ ಮುಂದ್ಕಂಡ, ಅವಂಗ ನಾವು ಇದು ರೋಡ್ ಹೋಗುತ್ತಾ ಅನ್ನೋದು ಕೇಳೋ ಸಲುವಾಗಿ ತರಬಿದ್ದೀವಿ. ಮುತ್ತೆ ಅಂಕಲ್ ಏನಂದ, ಹೋಗ್ರಿ ಹಿಂಗೆ ಹೋಗುತ್ತಾ ಹೋಗ್ರಿ ಅಂತಂದ. ಬಟ್ ಅಲ್ಲಿ ಮುಂದೆ ಹೋಗಿ ನೋಡ್ತೀವಿ, ಯಾರೋ ಕಿಡಿಗೇಡಿಗಳು, ಈ ಕಿಡಿಗೇಡಿಗಳು ಬರ್ತಾರಲ್ಲ, ಗಿಡನೆಲ್ಲ ಮುರಿದು ಗಾಡಿ ಹೋಗಲ್ದಂಗೆ ಮಾಡಿಬಿಟ್ಟ. ಆಮೇಲೆ ಅವಂಗೂ ಏನಾಗ ಬರ್ಲಿಲ್ಲ ಪಾಪ ಅಂಕಲ್ಗ. ತಗೋ ಹೇಳೇನಲ್ಲ ಅಂತ ಮತ್ತೆ ವಾಪಸ್ ತಗೊಂಡಿವಿ ಗಾಡಿ. ಬಟ್ ಪೂರ್ತಿ ರೋಡು ಕಾಲ್ದಾರಿ ಐತಿ, ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡ್ರಿ ಸ್ಪೆಂಡ್ರೋ ಸ್ಕೂಟಿ ನಿಂತೈತಿ. ಹಂಗೆ ಮುಂದೆ ಬಂದುಪ್ಪ. ಇಲ್ಲಿ ಬಂದ ತಕ್ಷಣ ನಾನು ಅನ್ಕೊಂಡು ಅದು ಭಾಳ ಡೀಪ್ ಇಲ್ಲತ್ರಿ. ಬಟ್ ಒಂದ್ಸರಿ ಗಾಳಿ ಒಳಗೆ ಹೋತಲ್ಲ, ಅವಾಗ ನಾನು ಎಷ್ಟು ಎಕ್ಸಲೇಟರ್ ಮಾಡಿದ್ರು ಗಾಡಿ ಅಲ್ಲಿ ತಿರ್ಗಾಕೈತಿ. ಇನ್ನೂ ಜಾಸ್ತಿ ತಿರುಗಿಸಿದ್ರೆ ಗಾಡಿ ಒಳಗಡೆ ಉಳಿಯುತ್ತಪ್ಪ ಅಂತೇಳಿ ನಮ್ಮ ಹುಲಿಗೆ ಹೇಳಿದ್ವಿ, ನೀವು ಮುಂದೆ ಬಾಪ, ಸ್ವಲ್ಪ ಕೈ ಹೆಚ್ಚು ಗಾಡಿ ಎಬ್ಸಂತೆ. ಅವನು ಸ್ವಲ್ಪ ಜಗ್ದ ಬಂತು. ಅದಕ್ಕೆ ಇಂಥವೆಲ್ಲ ದೊಡ್ಡ ದೊಡ್ಡ ಕಿಸಾಮತಿ ಅಥವಾ ಅಡ್ವೆಂಚರ್ ಮಾಡಬೇಕಾದ್ರೆ ಅಬ್ಬಬ್ಬ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜೊತೆ ನಿಮ್ಮ ದೋಸ್ತ ಅದು ನಿಮ್ಮ ಗ್ರೂಪ್ ಇದ್ರೆ ಭಾಳ ಒಳ್ಳೇದು. ಇಲ್ಲಿಂದ ಮುಂದೆ ಹೋಗ್ಬೇಕಂದ್ರೆ ನೋಡತ್ತೀರಿ ದಾರಿ ಕಲ್ಲು, ಮೇಲೆ ಅಲ್ಲಿ ಒಂದು ಗಿಡ ಬೇರೆ ಐತಿ. ಆದರೂ ತಂದೀವಿ ಮಾಡಬೇಕಂದಾಗ ತಿಂಡಿ ಕಡಿಮೆ ಮಾಡ್ಕೊ ಬರ್ಬೇಕು ನಡ್ರಿ ಅಂತ ಹೇಳಿ ಹಂಗೆ ಹೋದ್ವಿ. ಗಿಡಕ್ಕೊಂದು ಸ್ವಲ್ಪ ಹೈತು, ಆದರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೊಡೆದ್ವಿಪ್ಪ ಮುಂದೆ ಹಂಗೆ. ಯಾಕಂದರೆ ನಮಗೂ ಎಲ್ಲಿ ತನಕ ಹೋಗುತ್ತಾ ಅಲ್ಲಿ ತನಕ ಟ್ರೈ ಮಾಡಬೇಕು ಅನ್ನೋದಿತ್ತು. ಫುಲ್ ಏನೋ ಹೈಯೆಸ್ಟ್ ನಂದು ಎಷ್ಟು ಕೆಪಬಿಲಿಟಿ ಐತಿ ಅಷ್ಟು. ಬಟ್ ಹಂಗೆ ಹೋದ್ವಿ ಎಲ್ಲ ಇವೆಲ್ಲ ನಾರ್ಮಲ್ ಅಡಚಣೆಗಳು ಅನಿಸಿದ್ವು. ಬಟ್ ಮುಂದೆ ಹೋದಂಗೆ ಎಲ್ಲ ಕಲ್ಲು ಇದ್ವು ಅಡ್ಡ. ಅವನ ದೋಸ್ತ್ ಪಾಪ ಆ ಕಲ್ಲುಗಳು ತೆಗೆದು ಹಾದಿ ಮಾಡಿ ಕೊಡತ್ತಿದ್ದೆ. ಅದಕ್ಕೆ ಹೇಳೋದು, ದೋಸ್ತಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತಾ. ಏನೋ ನಾವು ಆ್ಯಕ್ಚುಲಿ ಎಂಜಾಯ್ ಮಾಡೋಕೆ ಬಂದಿರೋದು, ಬಟ್ ಗಾಡಿ ತಗೊಂಡು ಹೋದ್ರೆ ನಮ್ಗೆ ಇನ್ನೂ ಜಾಸ್ತಿ ಎಂಜಾಯ್ ಆಗುತ್ತೆ ಅಂತ ಹೋಗಿದ್ದು. ಹಂಗೆ ಮುಂದೆಲ್ಲ ನೋಡ್ಕೊಂತ ಹೋಗ್ತಿದ್ದ. ನನ್ನ ಗಾಡಿ ಹಿಂದೆ ತಗೊಂಡು ಹೊಂಟೀನಿ. ಒಂದು ಟೈಮ್ ಬಂತು, ಇನ್ನು ಅಲ್ಲಿ ಮುಂದೆ ಡೀಪ್ ಇತ್ತು, ಡೌನ್ ಇತ್ತು. ಇನ್ನು ಇಲ್ಲಿ ನಾವು ಗಾಡಿ ತಗೊಂಡು ಹೋದ್ರೆ ತಗೊಂಡೇನು ಇಳಿಸ್ಬಹುದು ಅನ್ನಿಸ್ತು, ಬಟ್ ಏರ್ಸೋದಂತೂ ಆಗದೆ ಇರೋ ಮಾತು. ಇವೆಲ್ಲ ದೊಡ್ಡ ಹೊರಸಾಹಸಗಳನ್ನು ಮತ್ತೆ ಎಕ್ಸ್ಟ್ರಾ ಅಡ್ವೆಂಚರ್ ಮಾಡೋದು ಬೇಡ. ಇಲ್ಲಿವರೆಗೂ ಅಡ್ವೆಂಚರ್ ಮಾಡಿ ಸಾಕು, ಎಕ್ಸ್ಟ್ರಾ ಅಡ್ವೆಂಚರ್ ಬೇಡ ಅಂತೇಳಿ ಗಾಡಿಯಲ್ಲೇ ಹಾಕಿ ಮತ್ತೆ ಟಾಪ್ ಹಾಕ್ಸೋದು, ಒಂದು ನಮ್ಮ ಜಾತ್ರೆ ಚಸ್ಮಾ ಇತ್ತು ಅದನ್ನು ತಗೊಂಡು ಹೊಂಟಿವಿ. ಇಲ್ಲಿ ನೋಡಾತ್ರಿ, ಅದು ಪೂರ್ತಿ ಈಗಿನ ಮಳೆ ಕಡಿಮೆ ಐತಿ ಅನ್ನೋ ಒಂದೇ ರೀಸನ್ಗೆ ನಿಮ್ಗೆ ಅಷ್ಟು ಸ್ಲೀಪರಿ ಅನ್ಸತ್ತಿಲ್ಲ. ಬಟ್ ಅಲ್ಲಿ ನೋಡಿದ್ರೆ ಪೂರ್ತಿ ಡೀಪ್ ಫಾರೆಸ್ಟ್ ಒಳಗೆ ನೀವೇನಾದ್ರೂ ದಾರಿ ತಪ್ಪಿದ್ರು ನಿಮ್ಗೆ ಕಷ್ಟ. ಏನೋ ಅಲ್ಲೆಲ್ಲ ಸುತ್ತಾಡಿ ಬರೋದು. ಇದಕ್ಕಿಂತ ಮುಂಚೆ ಬಂದಿದ್ವಿ, ಅದನ್ನ ವಿಡಿಯೋ ಹಾಕ್ತೀನಿ ನಾನು. ಅವಾಗ ಏನು ಮಾಡಿದ್ವಪ್ಪ ಅಂದ್ರೆ ಇವ್ ಗಾಡಿ ಬಿಟ್ಟಿದ್ದಿಲ್ಲ, ಹೊರಗಿಂದ ಅದು ಬಂದಿದ್ವಿ, ಅಂದ್ರೆ ಕಾಡ್ದಾಗ ಅದು ಬಂದಿದ್ವಿ. ಇದೇನು ನಾರ್ಮಲಿ ಆಫೀಸಿಯಲಿ ಬಂದಿಬಿಡು. ಇಲ್ಲಿ ಇದು ನೋಡ್ರಪ್ಪ ನಮ್ಮ ಬೆಟ್ನೆಗುಂಡಿ ಫಾಲ್ಸ್. ಇದರದ ವಿಶೇಷತೆ ಏನಪ್ಪ ಅಂದ್ರೆ ನಿಮ್ಗೆ ಮ್ಯಾಲೆ ಹರಿ ನದಿನೂ ಕಾಣುತ್ತೆ, ನದಿ ಅಥವಾ ಹಳ್ಳ ಅದು ಕಾಣುತ್ತೆ. ಕೆಳಗಡೆ ನೀವು ನೀರು ಬಿಡೋದು ನೋಡ್ಬೋದು. ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಫಾಲ್ಸ್ ಅಂದ್ರೆ ನಾವು ಕೆಳಗೆ ನಿಂತು ನೋಡ್ತಿರ್ತೀವಿ, ಮ್ಯಾಲಟ್ಟ ಫಾಲ್ಸ್ ಇರುತ್ತೆ ಅದು. ಬಟ್ ನೀರು ಎಲ್ಲಿಂದ ಬೀಳೋದೇನೋ ಗೊತ್ತಿರೋದಿಲ್ಲ. ಇಲ್ಲಿ ನೋಡತ್ತೀರಿ ನೀವು, ಇದೇ ನೀರು ಹೋಗಿ ಇಲ್ಲಿ ಕೆಳಗಡೆ ಬೀಳುತ್ತೆ. ಸ್ವಲ್ಪ ನೀರು ಕಡಿಮೆ ಇದಾವ, ಏನು ಆದರೂ ಒಂದು ವ್ಯೂ ಮಾತ್ರ ಚೆನ್ನಾಗಿತ್ತು. ನಾವು ಅಲ್ಲೇ ದಂಡೆ ಕೂತ ಆರಾಮ್ ವಿಡಿಯೋ ಮಾಡತ್ತಿದ್ವಿ. ಅಲ್ಲೇನು ಅಷ್ಟೇನು ಭಯ ಪಡುವಂಥದ್ದು ಏನಿಲ್ಲ, ಗ್ರಿಪ್ ಇತ್ತು, ಆರಾಮಾಗಿ ನಿಂತ್ಕೊಂಡೆಲ್ಲ ವಿಡಿಯೋ ಮಾಡಿದ್ವಿ. ತಟ್ಟು ಮೀರಿ ಬೀಳೋದತ್ತಿಲ್ಲ, ದಯವಿಚ್ಚ ಅವನಕ್ಕಿಂತ ನಾವೇನು ದೊಡ್ಡವರಲ್ಲ.
ನೋಡ್ರಿ ಈ ತರ ವ್ಯೂ ಬಿತ್ತು ಫುಲ್ ನಾವು ವಿಡಿಯೋ ಮಾಡ್ಕೊಂಡಿವಿ. ಹಂಗ ಸಣ್ಣಂಗಿ ಮಳಿ ಬರಾಕೈತಿ. ಇನ್ನ ಹಿಂಗಾದ್ರೆ ಕೆಲಸ ಆಗುದಿಲ್ಲ, ಹೆಲ್ಮೆಟ್ ಎಲ್ಲ ತೊಳೆದಲು ವಾಸ ಬರ್ತಾವ ಅಂತೇಳಿ ಮತ್ತೆ ಈಚೆ ಕಡೆ ಇರ್ತೀವಿ ನಾವು. ಪ್ರತಿ ಟೈಮ್ ನಾವು ಆಚೆ ಕಡೆ ಬಂದ್ ಅಲ್ಲೇ ಫಾಲ್ಸ್ ನೋಡಿ ಹಿಂಗ ವಾಪಸ್ ಹೋಗ್ತಿದ್ವಿ. ಬಟ್ ಈಚಿ ಕಡೆ ನಾವು ಏರ್ದಾಗ ಗೊತ್ತಾತ್ ನಮ್ಗ ಇಲ್ಲಿ ಏನೋ ಸೌಂಡ್ ಬರತ್ತಿಲ್ಲಪ್ಪಾ ಅಂತ ಹೇಳಿ ನೋಡಕ್ ಹೋಗ್ತೀವು. ಅಲ್ಲಿ ಒಂದ್ ಜರಿ ಐತಿ, ಅಲ್ಲಿ ಒಂದು ಫಾಲ್ಸ್ ಐತಿ. ನಾನ ಇನ್ನ ಅದ್ನು ನೋಡೇ ಬಿಡುನು, ಯಾಕಂದ್ರ ಅದನ್ನ ನೋಡಿದ್ವಿ ಒಂದೊಂದ್ಸರಿ ಇನ್ನೊಂದ್ಸರಿ ನೋಡುನ್ ಅಂತ ಹೇಳಿ ಇಳ್ದ ಬಿಡುದ್ ನೀರಿಗೆ. ನಮ್ಮಲ್ಲಪ್ಪಾ ಅಂದ್ರ ಈಗ ಬಂದದೀವಿ ಅಡ್ವೆಂಚರ್ ಮಾಡತ್ತಿದೀವಿ ಅಂದ್ರ ಇಳಿದು ಚಂದಾಗಿ ನೋಡುದು, ಬಿದ್ರ ಬಿದ್ವಿ ಏನ ಅಂತ ಕಚ್ ಕಚ್ ಹಾಕವ್ ಸಣ್ಣ ಸಣ್ಣ ಅವಕ್ಕೆಲ್ಲ ಬಾಳ ತಲಿ ಕೆಡಿಸ್ಕೋಬಾರ್ದು. ಮತ್ ನೀವು ಅಂತದ್ದು ಮಾಡುದಿಲ್ಲ, ಅಡ್ವೆಂಚರ್ ಮಾಡುದಿಲ್ಲ, ನೀ ದೂರಿಂದ ಬ್ಯೂಟಿ ನೋಡಿ ಸವಿದ್ ಹೋಗ್ತನೋ ಅಂತಂದ್ರ ನೀವ್ ಅಲ್ಲೇ ಫೋನ್ದಾಗ ನೋಡ್ರಿ ಅಂತ ಹೇಳೋದ್ ಏನಿಲ್ಲ. ಫೋನ್ದಾಗ ನೋಡ್ರಿ, ಬಟ್ ಆದಷ್ಟು ಇಂತ ಟೈಮ್ ಅಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ರಿ ಅಂತ ಹೇಳೋದಷ್ಟೇ. ಇದ್ರದ್ದು ಏನು ಫಾಲ್ಸ್ ಅಷ್ಟೇನ್ ದೊಡ್ಡದಿಲ್ಲ, ಸಾಂದ್ ಐತಿ. ಅಲ್ಲಿ ಕೆಳಗಡೆ ಇಳ್ಯಾಕದು ಏನ್ ಜಾಗನೂ ಇಲ್ಲ. ನಾವ್ ನೋಡ್ರ ಗಿಡಗಳು ಅದ್ರ ಮಗ್ಲಾಗ ಸಣ್ಣ ಹುಡುಗರು ಹೋಗಿದೀವಿ 30 ವಯಸ್ಸದು. ನೋಡ್ರಿ ಹೆಂಗ ಐತಿ ಕೆಳಗ. ಇದ ಹೆಂಗ ಅನಸ್ತತಿಪ್ಪಾ ನಿಮ್ಗ ಹೇಳ್ರಿ. ಇದೆಲ್ಲಾ ನೀರ ಮಸ್ತ್ ಬಿಳ್ಳ ಐತಿ, ಯಾಕಂದ್ರೆ ಈ ಕಡೆ ತೆಳಗ್ ಹೋಗಕ ಜಾಗ ಇದ್ದಿದಿಲ್ಲ. ಅದಕ್ಕ ನಾವ್ ಬೇಡ ಆಚಿ ಕಡೆ ಆಕ್ಚುಲಿ ಫಾಲ್ಸ್ಗೆ ತೆಳಗ್ ಹೋಗಿ ನಾವ್ ಇಳಿಬಹುದು. ಮತ್ ವಾಪಸ್ ಇಳಿದ್ ಬಂದ್ವಿ ಹೆಲ್ಮೆಟ್ ಎಲ್ಲ ಕೈಯಾಗ್ ಹಿಡ್ಕಂಡ್. ನಮ್ ಹುಲಿ ಹೆಲ್ಮೆಟ್ ತೆಗ್ಯಾಕ ರೆಡಿ ಇಲ್ಲ. ಅವಂದಿನ ಎಲ್ಲರಿ ಜರದ್ ಬಿದ್ಮೇಲೂ ತಲೀರ ಪ್ರೊಟೆಕ್ಟ್ ಆಗಿರುತ್ತ ಅಂತೇಳಿ ಅವಂದು ಐಡಿಯಾ ಕರೆಕ್ಟ್ ಐತಿ. ಆದ್ರ ಇಲ್ಲಿ ಬೀಳ್ತಾನ ನೋಡ್ರಿ ಚ್ವಿಂಕ್ ಅಲ್ಲಿಂದ ಎದ್ವಿ, ಎದ್ದು ಪೂರ್ತಿ ಈ ಕಡೆ ಬಂದ್ವಿ. ಅಂದ್ರೆ ನಾರ್ಮಲ್ ರೋಡ್ ನಮ್ದು ಇದು, ನಾರ್ಮಲ್ ಏನು ಫಾಲ್ಸ್ ನೋಡೋ ರೋಡ್ ಇದು. ಇಲ್ಲಿಂದ ಹಂಗ ಹೊಂಟಿದ್ವಿ. ನಿಸರ್ಗ ಮಾತ್ರ ಬಾರಿ ಚೆನ್ನಾಗೈತಿ, ಬಟ್ ಪ್ಲಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡ್ರಿ ನೀವೆಲ್ಲಾ ನೋಡಕ್ ಹೋದಾಗ. ಯಾಕಂದ್ರ ಆಕಡಿ ಈಕಡಿ ಬಾಳ ಬಾಟ್ಲಿಗಳು ಅವು ಇವು ಬಿದ್ದಿದ್ದು. ಇವ್ರ ಕಪ್ಪಿ ಫೋಟೋ ಹೊಡ್ಕೊಳತ್ತಿರು, ನಮಗೇನ್ ಬ್ಯಾಡಪ್ಪ ಕಪ್ಪಿ ಗಿಪ್ಪಿ ಅಂತ ಹೇಳಿ ನಾವ್ ಮುಂದ ನೋಡ್ರಿ ಹೆಂಗೈತಿ. ಈ ಕಡೆ ಪೂರ್ತಿ ಬಂಡೆ ಐತಿ, ಅದ್ರಾಗ ಮನುಷ್ಯ ದಾರಿ ಮಾಡ್ಯಾನ್ ಲೆಕ್ಕ ಹಾಕ್ರಿ. ಅದು ಹೆಂಗ ಬಿದ್ರ ತಲಿನ ಹೊಡಿಬೇಕ, ಆದ್ರೂನು ಬಿಡುದಿಲ್ ಮನುಷ್ಯ. ನೋಡುದ ಹೋಗುದ ಮಾಡುದ ನಡ್ರಿ. ಇಲ್ಲಿ ಬಂದ ಅದೊಂದು ಬೇರ ಹಿಂಗ ಬಿದ್ದಿತ್ತು, ಇದು ಹೆಂಗ ಜೋಕಾಲಿಗತೆ ಕಾಣ ಆಯ್ತು. ನಂಗೂ ಇಷ್ಟ ಆಯ್ತು, ಅದಕ್ಕ ಅದನ್ನೊಂದು ವಿಡಿಯೋ ಮಾಡಿನಿ. ನೋಡ್ತಿರ್ಬೋದು ಹೆಲ್ಮೆಟ್ ಎಲ್ಲ ಹಿಡ್ಕೊಂಡ್ ನಿಂತೀವಿ. ಆಕ್ಚುಲಿ ಇಡ್ಬೇಕ್ ನಾವ್ ಅವನ್ನೆಲ್ಲ, ಆದ್ರೂ ಜಾಗ ಹುಡ್ಕಾಡತ್ತಿದ್ವಿ ನಾವು. ಮಳೆದು ಅದ ಇದ್ರ ಗಾಳಿದು ಬರ್ತೈತಲ್ಲ, ಹೆಲ್ಮೆಟ್ ಎಲ್ಲ ತುಳದ್ರ ಕಷ್ಟ. ಅದಕ್ ಮತ್ತ ನೋಡಿ ಎಲ್ಲಾ ಜೋಕಾಲಿಗ ಅದೆಲ್ಲ ವಿಡಿಯೋ ಮಾಡ್ಕೊಂಡ ಹೆಲ್ಮೆಟ್ ಎಲ್ಲ ಒಂದ್ ಸೈಡ್ ಇಟ್ಕೊಂಡ ನಮ್ಮ ಜಯದೇವ್ ಹೇಳಿದೆ ಹೆಲ್ಮೆಟ್ ಆಕಡೆ ಸೈಡ್ ಇಡೋನಪ್ಪಾ, ಇಲ್ಲಿ ಬಾಳ ಕಷ್ಟ. ಒಮ್ಮೆ ಜೋರ್ಲೆ ಮಳಿ ಬಂತಲು ಎಲ್ಲಾ ವೇಸ್ಟ್ ಆಗತ್ ದುಡ್ಡ. ಆಯ್ತಪ್ಪಾ ಅಂತ ಹೇಳಿ ಅವನು ಇಟ್ಟ. ಆಮೇಲೆ ಇದೇನು ಜೋಕಾಲಿ ಇದು ಒಂದು ವಿಡಿಯೋ ಮಾಡ್ಕೊಂಡು ಇನ್ನೇನೈತಿ ನಾವು ಈಗ ನೋಡ್ರಿ ಆ ಕಡೆಯಿಂದನೂ ಬರ್ಬೋದು. ಬಟ್ ಇಲ್ಲಿ ಚೆನ್ನಾಗೈತಿ ಇಳ್ಯಾಕ. ಇದು ಲುಕ್ ಮಾತ್ರ, ಇದು ಏನೋ ವ್ಯೂ ಚೆನ್ನಾಗಿದೆ. ಇಲ್ಲಿ ಈ ವ್ಯೂ ಚೆನ್ನಾಗಿದೆ, ನೀರು ಕಡಿಮೆ ಇದ್ವು. ನಾವೇನಂದ್ವಿ ವಾಸೆಲ್ಲ ಬಂದಾಗ ನಾವು ದೂರ್ ನಿಂತ್ ಹೋಗಿದ್ವಿ, ಯಾಕಂದ್ರ ನೀರ ಕಲಕ್ ಬಾಳಿದ್ದು, ಮಳಿ ಬಾಳಾಗಿತ್ತು. ಅದ್ರ ಇಳ್ಯಾಕ್ ಮನಸ್ ಬಂದಿದಿಲ್ಲ. ಹಂಗ್ ನೋಡ್ರಿ ಈ ಸಲ ಏನೈತಿ ಇಳಿನಪ್ಪಾ ಅಂತೇಳಿ. ಆಕ್ಚುಲಿ ಪೈಲಾ ಒಂದ್ ಸೈಡ್ ಹೋಗಿ ಕ್ಯಾಮ್ರಾ ಇಡುನು, ಮುಂದ್ ಏನಾಗತ್ ನೋಡುನು ಅಂತ ಹೋಗಿದ್ವಿ. ಅರಿಬಿನೂ ತಂದಿದ್ದಿಲ್ಲ ಎಕ್ಸ್ಟ್ರಾ, ಆದ್ರೂ ನೋ ಪ್ರಾಬ್ಲಮ್. ಇನ್ನೇನ್ ಮಾಡಕ್ ಆಗಲ್ಲ, ಬಂದೀವಿ ಹೋಗ್ಬಿಡನು ಬಾ ಅಂತ ಹೇಳಿ. ಅದು ಮಾತ್ರ ಫೀಲ್, ಒಂದು ನೀರು ಇಳಿದಿಲ್ಲ, ತಮ್ ಮಜಾ ಬಂದ್ಬಿಟ್ಟು ನೋಡ್ರಿ. ಅವಾಗಿಂದ ಗಾಡಿ ಹೊಡ್ಕೊತ ಬಂದ ಎಲ್ಲಾ ಉರಿ ಆಯ್ತಿತ್ತು. ಇಲ್ಲಿ ನೀರ್ನಾಗ ಹೋದ್ಮೇಲೆ ಅಟ ಶಾಂತ ಆತು. ನೋಡ್ತಿರ್ಬೋದ್ ನೀವ್ ಫಾಲ್ಸ ಇಬ್ರು ಹುಡುಗುರ ಒದ್ಯಾಡಕತ್ತಿದೀವಿ. ಎದಕ್ ಹೋಗಿದೀವಿ ಗೊತ್ತಿಲ್ಲ, ಬಟ್ ಮಜಾ ಮಾತ್ರ ಮನಗಂಡ ಬಂತು. ಇವೆಲ್ಲಾ ಒಳ್ಳೆ ಒಳ್ಳೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಫೋಟೋಸು ತಗೊಂಡ್ವಿ. ಆಮೇಲೆ ಏನನಿಸ್ತು, ಅದು ನೀರ್ ಬಿಳಾದ್ಲ ಆದ್ರ ಹಿಂದ್ ಏನೈತ್ ನೋಡು ನಡಿ ಅಂತೇಳಿ ತಲ್ಯಾಗ ಬತ್. ಮನುಷ್ಯ ನೋಡ್ರಿ ಸುಮ್ಮ ಕೂತಲೋ ಏನಂತಾರಲ್ಲ, ಅದು ಖಾಲಿ ತಲ್ಯಾಗ ಯೋಚನೆಗಳು ಬಾಳ ಅಂತೇಳಿ. ಇನ್ನ ಹಿಂಗಾದ್ರ ಕೆಲಸ ಆಗುದಿಲ್ಲ, ಅಲ್ಲಿ ಏನೈತ್ ನೋಡೇ ಬಿಡುನು ಅಂತೇಳಿ ಮತ್ತ ಆಚೆ ಕಡೆ ಸುತ್ತುವರೆಗೆ ದಂಡಿಗೆ ಹಾದೆ ನೋಡಾಕ್ ಹೋದ್ವಿ. ಅಲ್ಲಿ ಹೋಗ್ತಿವಿ, ಒಂಥರ ಗುಹೆ ತರ ಐತೆ, ಅಷ್ಟೊಂದು ದೊಡ್ಡದಿಲ್ಲ, ಚಿಕ್ಕದೈತಿ. ಅಲ್ಲಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ನಾವು ಒಂದು ಶಾರ್ಟ್ ತಗೊಂಡ್ವಿ. ಚೆನ್ನಾಗಾಯ್ತು. ಅಲ್ಲಿ ವ್ಯೂ ಎಲ್ಲ ಚೆನ್ನಾಗಿತ್ತು. ಮುಂದೆ ನೀರು, ಹಿಂದೆ ನಾವು. ಆಮೇಲೆ ನಮ್ಮ ಹುಲಿ ಅಟ್ಟ ರೌದ್ರಾವತಾರ ತಾಳಿ ಜಳಕ ಮಾಡಿಬಿಟ್ಟ, ಯಾಕಂದ್ರೆ ಬಹಳ ಕಷ್ಟ ಆಗಿತ್ತು ಅಲ್ಲಿಂದ ಬರೋದು. ಆಮೇಲೆ ಖುಷಿ ಆಯ್ತು. ನಾವು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಒಂದ್ ಸೈಡ್ ಬಂದೈತಿ ವಿಡಿಯೋ ಇರ್ಲಿ. ನಾವು ಎದಿ ಬಡ್ಕೊಂಡ್ ನಾವು ಚಲೋ ಆತ್ ಬಂದಿದಕಂತೇಳಿ ಮಾಡ್ಕೊಂಡು. ಇನ್ನ ದೊಡ್ಡ ಪ್ರಾಬ್ಲಮ್ ಏನಪ್ಪ, ಎಲ್ಲಾ ಮಾಡಿದ್ವು, ಇನ್ನು ವಾಪಸ್ ಹೋಗುದೈತಿ. ಇನ್ಕ ತಾನ ಎನರ್ಜಿ ಇತ್ತು, ಈಗ ರಿಯಲ್ ನೋಡ್ತೀವು ಅಡ್ವೆಂಚರ್ ಮಾಡ್ತೀವು ಇಲ್ಲೂರು ಗಾಡಿ ಅನ್ನೋದು ತಂದಿದ್ದೀವಿ, ಇಲ್ಲಿಂದ ಜಾಸ್ತಿ ಗಾಡಿ ವಾಪಸ್ ಒಯ್ದ್ರಲ್ಲಿ ತಲೆ ಪಕ್ಕ ಆಗಿತ್ತು. ಇರ್ದಂಗೆ ಈಗ ಇರ್ತೈತಿ. ಎಕ್ಸಾಸ್ಟ್ ಆಗಿದೀವಿ ಪೆಟ್ರೋಲ್ ನಾವೆಲ್ಲ, ಹಾಕಿದ ತಕ್ಷಣ ಏನೂ ಉಳಿದಿಲ್ಲ. ಗಾಡಿ ಬಿಡ್ತೈತಿ. ಎನರ್ಜಿನೂ ಇಲ್ಲ, ಏನೂ ಇಲ್ಲ. ಇನ್ನಿ ದಿನ ವಾಪಸ್ ತಗೊಂಡ್ ಹೋಗ್ಬೇಕಲ್ಲ ದೇವ್ರನ್. ಅದಕ್ ಮತ್ ನಡೀಪ ಅಂತ ಹೇಳಿ ವಾಪಸ್ ಜಗ್ಗಿದ್ವಿ. ನೋಡ್ರಿ ಹೆಂಗ ಜಗ್ಗ ಅದ. ಹಿಂದ್ ಬಾಕ್ಸ ಹಿಡ್ದ ಹುಲಿ ಜಗ್ಗ ಆಯ್ತದ, ಬರಾತಿದಿಲ್ಲ. ಹಿಂಗಾದ್ರೆ ಕೆಲಸ ಆಗೋಲ್ ತಡಿ ಅಂತೇಳಿ ಅಲ್ಲೇ ನಾ ಏನ್ ಮಾಡ್ನಿ, ಗಾಡಿ ರೇಸ್ ಜೋರ್ಲಿ ಹಿಡ್ದ ಗಾಲಿ ಸೈಡ್ ತಕೊಂಡ್ವಿ ನೋಡ್ರಿ.
ಜೋರ್ ಲೈಡನ್ನ ರೇಸ್ ಗಾಳಿ ಸ್ಕಿಡ್ ಆಗೋದು ಅದನ್ನ ನಾವು ಯೂಸ್ ಮಾಡ್ಕೊಂಡ ಗಾಡಿ ಟರ್ನ್ ಮಾಡಿದ್ವಿ. ನಾವು ಬಾಳ ಕೆಟ್ಟ ಮತ್ತ ಜಮಖಂಡಿ ಬನಟ್ಟಿ ಮಂದಿ ಇರ್ಲಿ ಆದ್ರೂ ಏನ್ ಹೇಳಕ್ಕಾಗಲ್ಲ. ಅಲ್ಲಿಂದ ಏನೈತಿ ನಾವು ಮುಂದ್ ಹೊಂಟ ಮಳಿನೂ ಬರಾಕೈತ್ತು. ಇನ್ನ ಲೇಟ್ ಮಾಡ್ರ ನಾವ್ ಸಿಕ್ಕಂತೀವು ಇದು ಬೇಡ ಎಷ್ಟ್ ಅವಸರ ಆಕತಿ ಎಷ್ಟ್ ಅವಸರಲೆ ಹೋಗುಣ ಅಂತ ಹೇಳಿ ಗಾಡಿ ಚಾಲೋ ಮಾಡಿದ್ವಿ. ಗಾಡಿ ಚಾಲೋ ಮಾಡಿದ್ವು ಅಲ್ಲಿ ಹತ್ಬೇಕು ಅನ್ಬಿಡ್ದ ಮುಂದ್ ಕಲ್ ಹತ್ತೈತಿ ಹುಲಿ ನಾ ನೋಡೇ ಇಲ್ಲ. ಹಂಗ ಗಾಡಿ ಎಬ್ಸಿ ಹತ್ನಿ ಹಿಂದಿನ ಕಾಲ್ ತಿರ್ಗ ಆಕತೈತಿ. ಅದಕ್ ಮತ್ ಹಿಂದ್ ತಗಂದ ಗಾಡಿ ಎಬಿಸಿ ಬಂದಿವ್ರಿ. ನೋಡ್ರಿ ನಿಮಗ್ ಇದು ಅಡ್ವೆಂಚರ್ ಹೆಂಗ್ ಅನಿಸ್ತು? ಇನ್ನು ಬಾಳ ಮುಂದ್ ಐತ್ರಿ ಇದು. ಅಲ್ಲಿ ಇಲ್ಲಿ ಗಾಡಿಗಳು ಒಯ್ತಿರ್ತಿವು ಮಾಡ್ತಿರ್ತಿವು. ಇನ್ನು ವಿಡಿಯೋಗಳು ಅಪ್ಲೋಡ್ ಮಾಡ್ತನು ಹಳಿವುದಾವ ಆಕ್ಚುಲಿ. ಇಲ್ಲಿ ನೋಡ್ರಿ ಇಲ್ಲಿ ಬಂದ್ ಎಲ್ಲಿ ಸಿಕ್ಕ ನೀವು ಹೋಗು ಮುಂದ ಒಬ್ಬ ಹೋಗಿನಿ. ಈಗ ಬರೋ ಮುಂದ್ ನೋಡ ಅವ್ ಬಂದ್ ಅದನ್ನ ಇದನ್ನ ಗಿಡ ತಗದ್ ಮ್ಯಾಲ ನನ್ ಗಾಡಿ ಪಾರ. ಅಲ್ಲಿಂದ ಮತ್ ಅದ್ ಇನ್ನೇಗೆ ಬರೋ ಮುಂದ್ ಸಿಕ್ಕತ್ಲ ಅದ್ರ ಸಿಕ್ಕೋದ್ ಬೇಡ ಅಂತೇಳಿ ಮತ್ ಸೈಡ್ಗಾದ್ ಹೊಡೆದ ಅಲ್ಲಿಂದ ಮತ್ ನಮ್ದೇನೈತಿ ಬ್ಯಾಕ್ ಟು ಚಿಕ್ಲಿ ಫಾಲ್ಸ್ ಹೋದ್ವಿ. ಚಿಕ್ಲಿ ಫಾಲ್ಸ್ ವಿಡಿಯೋಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಹಂಗೆ ನೋಡ್ರಿ ನಾನು ಇನ್ಸ್ಟಾಗ್ರಾಮ್ದಲ್ಲೂ ಅವೈಲೇಬಲ್ ಇದೀನಿ ಮತ್ತೆ ಯೂಟ್ಯೂಬ್ದಾಗ ಇದೀನಿ GS Explorer 007 ಅಂತ ನೀವು ಸರ್ಚ್ ಮಾಡಬಹುದು. ಅಥವಾ ವಿಡಿಯೋ ಲಿಂಕ್ ತೆಳಗ ನಿಮ್ಗೆ ಗೊತ್ತಾಗತ್ತೆ ಸಿಕ್ಕಾಗ ನೀವು ಅದನ್ನ ಆಡ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಚಲೋ ಆಗೈತಿಪ್ಪ ಚಲೋ ಆಗಿಲ್ಲ ಇನ್ನ ಚಲೋ ಆಗ್ಬೇಕಾಗಿತ್ತು. ನಮ್ಮಲ್ಲಿ ಅಂತ ಮೋಟೋ ಬ್ಲಾಗರ್ಸ್ ಯಾರಿಲ್ಲ. ಮೋಟೋ ಬ್ಲಾಗ್ ಮಾಡುವ ಹುಡುಗರು ಮೋಟೋ ಬ್ಲಾಗ್ಸ್ ಅಂದ್ರಲ್ಲ ಗಾಡಿ ಮೇಲೆ ಮಾತಾಡ್ಕೊತ ತಿರುಗಾಡೋದು ಹುಚ್ಚರಂಗಲ್ಲ ಅದೊಂದು ಹಾಬಿ ಎಲ್ಲಾರ್ದು. ಹೊಸ ಪ್ಲೇಸ್ ನೋಡ್ಬೇಕಂತ. ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಮನೆ ನಿಮ್ಮ ಊರ್ ಹುಡುಗನ ಬೆಳೆಸ್ರಿ ಅಂತ ಕೇಳ್ಕೊತೀನಿ. ಓಕೆ ಥ್ಯಾಂಕ್ ಯು, ಬಾಯ್ ಬಾಯ್.